ಇಲ್ಲಿ ನಮ್ಮ ಮುಂದೆ ಒಂದು ಬಲಾನೋ ಇದೆ, ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ. ಇದು ಬಂದು 2019 ಮಾಡಲ್ ಜೀಟಾ ವೇರಿಯಂಟ್, ಟಾಪ್ ಎಂಡ್, ಪುಷ್ ಬಟನ್ ಸ್ಟಾರ್ಟ್, ABS, ಏರ್ ಬ್ಯಾಗ್, ಓಕೆ 4 ಟೈರ್ ಇದ್ರಲ್ಲೂ ಕೂಡ ಫ್ರೆಶ್ ಇದೆ. ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಇದೆ. 76,000 ಕಿಲೋಮೀಟರ್ ಜೀನಿಯನ್ ರನ್ ಆಗಿದೆ. ಓಕೆ ಈ ವೆಹಿಕಲ್ ಬಂದು ಸರ್ ನಿಮ್ಗೆ ಒಂದು 6,70,000 ಕೊಡ್ತೀನಿ. 6,70,000 ಫುಲ್ಲಿ ಟಾಪ್ ಎಂಡ್ ಜೀಟಾ ವೇರಿಯಂಟ್ ವಿತ್ ಡ್ಯುಯಲ್ ಕೀ. ನೋಡ್ತಾ ಇದ್ದಾರೆ, ಡ್ಯುಯಲ್ ಕೀ, ಪುಷ್ ಬಟನ್ ಸ್ಟಾರ್ಟು, ಕಾರ್ ಮ್ಯಾಗ್ವಿಲಿಂದ ಹಿಡಿದು ಗಾಡಿ ಇಂಟೀರಿಯರ್ ವರೆಗೂ ಫುಲ್ಲಿ ಟಾಪ್ ಎಂಡ್ ಆಗಿರುತ್ತೆ. ಎಷ್ಟನ್ನ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ ಸರ್ ಇದು? ಸರ್ ಇದು 6,75,000, 6,70,000 ಫೈನಲ್ ಕೊಡ್ತೀನಿ ಸರ್. ಲೋನ್ ಎಷ್ಟಕ್ಕೆ ಮಾಡ್ಕೊಡ್ತೀರಾ ಸರ್? ಲೋನ್ ಮಾಡ್ತೀನಿ ಸರ್, 4 ರಿಂದ 4.5 ಲಕ್ಷ. ಸಿವಿಲ್ ಚೆನ್ನಾಗಿ 5 ಲಕ್ಷನೂ ಮಾಡ್ತೀನಿ. ಡೀಟೇಲ್ಸ್ ಹೇಳಿ ಸರ್. ಈ ವೆಹಿಕಲ್ ಬಂದು 2003 ಮಾಡಲ್, ಓಕೆ ಸೆಕೆಂಡ್ ಓನರ್. ಓಕೆ ಇದು ಎಕ್ಸ್ಟ್ರಾ ಫಿಟ್ಟಿಂಗ್ ಅಲ್ಲಿ ನಿಮಗೆ ಮ್ಯಾಗ್ವೆಲ್ ಇಂದ ಹಿಡಿದು ಓಕೆ ಸ್ಕ್ರೀನ್ ಇದೆ, ನಿಮಗೆ ಫ್ರೆಶ್ ಸೀಟ್ ಕವರ್ ಇದೆ, ಇನ್ಶೂರೆನ್ಸ್ ಇದೆ, ಎಫ್ಸಿ ಇದೆ, ಗಾಡಿ ಜೀನಿಯನ್ ಕಂಡೀಷನ್ ಇದೆ. ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ರೆ ಅಂತ ಹೇಳ್ಬೋದು. ಬಾಡಿ ಲೈನ್ ಕೂಡ ನೋಡಬಹುದು, ಎಲ್ಲಿ ಡೆಂಟಲ್ ಸ್ಕ್ರಾಚಸ್ ಅಲ್ಲಿ ಏನಿಲ್ಲ. ಹಳೆ ಗಾಡಿ ಆದ್ರೂ ಆಫ್ಟರ್ ಮಾರ್ಕೆಟ್ VXI ಅಂತ ಬರುತ್ತೆ. ಇದ್ರಲ್ಲಿ ನಿಮಗೆ AC ಪವರ್ ಸ್ಟೀರಿಂಗ್ 2 ಬರುತ್ತೆ. AC ಪವರ್ ಸ್ಟೀರಿಂಗ್, ಬ್ಯಾಕ್ ವೈಪರ್, AC ಪವರ್ ಸ್ಟೀರಿಂಗ್, ಬ್ಯಾಕ್ ವೈಪರ್ ಬರುತ್ತೆ. ನೋಡ್ತಾ ಇದ್ರಲ್ಲ, ಗಾಡಿ ಕ್ಲಾಸ್ ಕಂಡೀಷನ್ ಇದೆ. ಪವರ್ ವಿಂಡೋ ಕೂಡ ಬರುತ್ತೆ ಗಾಡಿಯಲ್ಲಿ. ಇಲ್ಲಿ ಕಸ್ಟಮರ್ ಆಫ್ಟರ್ ಮಾರ್ಕೆಟ್ ಸ್ಕ್ರೀನ್ ಕೂಡ ಹಾಕ್ಸಿದ್ದಾರೆ. ರಿವರ್ಸ್ ಕ್ಯಾಮೆರಾ ಇದೆಯಾ ಸರ್? ರಿವರ್ಸ್ ಕ್ಯಾಮೆರಾ ಇಲ್ಲ ಸರ್, ಇದೊಂದು ರಿವರ್ಸ್ ಕ್ಯಾಮೆರಾ ಒಂದಿಲ್ಲ. ಸ್ಕ್ರೀನ್ ಹಾಕ್ಸಿದ್ದಾರೆ, ಬಟ್ ನೀವು ಯೂಟ್ಯೂಬ್ ಯುಟಿಲೈಸ್ ಮಾಡ್ಕೋಬಹುದು ಅದನ್ನ, ಮ್ಯೂಸಿಕ್ ಸಿಸ್ಟಮ್ ಕನೆಕ್ಟ್ ಮಾಡ್ಕೊಂಡು. ನೋಡ್ತಾ ಇರ್ಬೋದು, ಗಾಡಿ ಕ್ಲಾಸ್ ಕಂಡೀಷನ್ ಆಗಿದೆ. ಬಾಡಿ ಲೈನ್ ಕೂಡ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ರೆ. ಏನ್ ಪ್ರೈಸ್ ನ ಕೋಟ್ ಮಾಡ್ತಾ ಇದ್ದೀರಾ ಸರ್ ಇದು? ಸರ್ ಇದು 1,45,000 ಬಂದ್ರೆ ಕೊಡ್ತೀನಿ ಸರ್. 1,45,000. 2003 ಸೆಕೆಂಡ್ ಓನರ್. 2003 ಸೆಕೆಂಡ್ ಓನರ್ ಝೆನ್ ನ 1,45,000 ಪ್ರೈಸ್ ನ ಕೋಟ್ ಮಾಡ್ತಾ ಇದ್ದಾರೆ. ನೋಡ್ತಾ ಇರಬಹುದು. ಯಾರು ಇಂಟ್ರೆಸ್ಟ್ ಇದ್ದವರು ಸರ್ ನಂಬರ್ ನ ಕೆಳಗಡೆ ಕೊಟ್ಟಿರ್ತೀನಿ, ಈಗಲೇ ಕಾಂಟ್ಯಾಕ್ಟ್ ಮಾಡಿ. ಬೆನ್ ಮಾಡಲ್ ಸ್ಕಾರ್ಪಿಯೋ ಸೆಕೆಂಡ್ ಓನರ್ ಆಗಿದೆ. 1,45,000 ಕಿಲೋಮೀಟರ್ ಓಡಿದೆ. ಇನ್ಶೂರೆನ್ಸ್ ಒಂದು ಲ್ಯಾಪ್ಸ್ ಆಗಿದೆ ಸರ್. ಇನ್ಶೂರೆನ್ಸ್ ಒಂದು ಕಸ್ಟಮರ್ ಹೇಳಿ ಮಾಡಿಸ್ಕೊಡ್ತೀನಿ. ಟೈರ್ ಕಂಡೀಷನ್ ನೋಡಿದ್ರೆ ನಿಮಗೆ ಸೆಟ್ ಆಫ್ 4 ಮ್ಯಾಗ್ವಿಲ್ ಬರುತ್ತೆ. ಒಂದು 40 to 50% ವರೆಗೂ ಟೈರ್ ಇದೆ ಸರ್. ಇಂಟೀರಿಯರ್ ನೋಡಿದ್ರೆ ಅಕ್ಯುಪೋರೆಂಡಸ್, ಪವರ್ ಸ್ಟೀರಿಂಗ್ ಅವೆಲ್ಲ ಕಾಮನ್ ಇರುತ್ತೆ. ಬ್ಯಾಕ್ ವೈಫರ್ ಬರುತ್ತೆ. ನಿಮ್ಗೆ ಇದು ಪ್ರೈಸ್ ಬಂದ್ಬಿಟ್ಟು ಕಸ್ಟಮರ್ ಎಕ್ಸ್ಪೆಕ್ಟೇಷನ್ 275 ಇದೆ. ಮಾಡಿಸ್ಕೊಡ್ತೀನಿ. ಇದು ಬೇಕಾ ನಿಮ್ಗೆ ಲೋನು ಆಗುತ್ತೆ. 1.5 ಲಕ್ಷವರೆಗೂ ಲೋನು ಆಗುತ್ತೆ. 1.5 ಲಕ್ಷ ಗಂಟೆ ಲೋನು ಕೂಡ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾರೆ. ಸೆಕೆಂಡ್ ಓನರ್ ಗಾಡಿ ಆಗುತ್ತೆ. KR 02 ರಿಜಿಸ್ಟರ್ಡ್ ವೆಹಿಕಲ್. ನೋಡ್ತಾ ಇರ್ಬೋದು, ತುಂಬಾನೇ ಕ್ಲಾಸ್ ಕಂಡೀಷನ್ ಇದೆ ಅಂತಾನೆ ಗಾಡಿ ಹೇಳ್ಬೋದು. ವೈಟ್ ಕಲರ್ ಸ್ಕಾರ್ಪಿಯೋ ಒಂದು. ನೆಕ್ಸ್ಟ್ ಗಾಡಿ ಯಾವುದು ಸರ್? ಇದು ಬಂದ್ಬಿಟ್ಟು ಪಜೇರೋ, ಮಿಸ್ಟುಬಿಷಿ ಪಜೇರೋ. ಆಕ್ಚುಲಿ ಇದು ವೆಹಿಕಲ್ಸ್ ಈಗ ಸ್ವಲ್ಪ ರೇರ್. ಹೌದು, 4x4 ವೆಹಿಕಲ್. 4x4 ವೆಹಿಕಲ್, ರೇರೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು. KR 02 ರಿಜಿಸ್ಟರ್ಡ್ ವೆಹಿಕಲ್. ಬಾಡಿ ಲೈನ್ ಕೂಡ ತುಂಬಾನೇ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ರೆ. ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ಇದು ಬಂದ್ಬಿಟ್ಟು 2006 ಮಾಡಲ್. ಓಕೆ. ಓನರ್ ಬಂದ್ಬಿಟ್ಟು 3 ಆಗಿದೆ ಸರ್. ಓಕೆ. ಓಡಿರೋದು ಬಂದ್ಬಿಟ್ಟು 1,31,000 ಕಿಲೋಮೀಟರ್ ಓಡಿದೆ. FC ಇನ್ಶೂರೆನ್ಸ್ ಎಲ್ಲ ಕೂಡ ರನ್ನಿಂಗ್ ಇದೆ ಸರ್. ಓಕೆ. ಇನ್ಶೂರೆನ್ಸ್ ಕೂಡ ಫ್ರೆಶ್ ಆಗಿ ಕಟ್ಟಿದ್ರೆ. ನೀವು ಟೈರ್ ಕಂಡೀಷನ್ ನೋಡೋದಾದ್ರೆ ನಿಮ್ಗೊಂದು ಫ್ರೆಶ್ ಟೈರ್ಗಳಿದೆ. ಓಕೆ. ಇಂಟೀರಿಯರ್ ನೋಡಿದ್ರೆ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ನಿಮಗೆ ಎಷ್ಟು ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ ಸರ್? ಇದು ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಬಂದು ಸ್ವಲ್ಪ ಜಾಸ್ತಿ ಇದೆ. ಓಕೆ. 4 ಲಕ್ಷ ಬೇಕು ಅಂತ ಹೇಳ್ತಿದ್ದಾರೆ. ವ್ಯಾಪಾರಕ್ಕೆ ಬಂದ್ರೆ ಹೆಚ್ಚು ಕಡಿಮೆ ಮಾಡಿಸ್ಕೊಡ್ತೀನಿ ಸರ್. 4 ಲಕ್ಷ ಪ್ರೈಸ್ ಕೋಟ್ ಮಾಡ್ತಾ ಇದ್ದಾರೆ. ಬನ್ನಿ, ಹೆಚ್ಚು ಕಡಿಮೆ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಟೈರ್ ಕಂಡೀಷನ್ ಕೂಡ ನೋಡ್ಬೋದು. 80 to 85% ಟೈರ್ ಕಂಡೀಷನ್ ಇದೆ. ಬಾಡಿ ಲೈನ್ ಕೂಡ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಕ್ಲಾಸ್ ಕಂಡೀಷನ್ ಇದೆ ಅಂತಾನೆ ಹೇಳ್ಬೋದು. ಯಾವ ಮಾಡಲ್ ಸರ್ ಇದು ಗಾಡಿ? 2006 ಮಾಡಲ್ ಸರ್ ಇದು. 2006 ಮಾಡಲ್ಲ. ಬನ್ನಿ, ಇಂಟೀರಿಯರ್ ಕಂಡೀಷನ್ ಕೂಡ ನೋಡ್ಕೋಬಹುದು. ತುಂಬಾ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ರೆ ಅಂತ ಹೇಳ್ಬೋದು. 2006 ಮಾಡಲ್ ಗಾಡಿ ಆಗಿರುತ್ತೆ. ಏನ್ ಪ್ರೈಸ್ ಕೋಟ್ ಮಾಡ್ತಿದ್ರಿ ಅಂತ ಹೇಳಿ? ಕಸ್ಟಮರ್ ಎಕ್ಸ್ಪೆಕ್ಟೇಷನ್ 4 lakhs ಬೇಕು ಅಂತ ಹೇಳ್ತಾರೆ. ಬಂದು ವೆಹಿಕಲ್ ನೋಡಿ ಲೈಕ್ ಆದ್ರೆ ಮಾಡ್ಕೊಡ್ತೀರಾ. 4 ಲಕ್ಷ ಪ್ರೈಸ್ ಕೋಟ್ ಮಾಡ್ತಾ ಇದಾರೆ ಕಸ್ಟಮರ್. 4x4 ಗಾಡಿ ಆಗಿರುತ್ತೆ ಇದು. ಬಾಡಿ ಲೈನ್ ಆಗಲಿ, ಇಂಟೀರಿಯರ್ ಆಗಲಿ ತುಂಬಾನೇ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಜೆನ್ಯೂನ್ ರೀಡಿಂಗ್ ಕೂಡ ಇದೆ. ಯಾವ ಗಾಡಿ ಕೂಡ ಟ್ಯಾಂಪರ್ ಆಗಿರಲ್ಲ ಅಲ್ವಾ ಸರ್? ಓಡೋಮೀಟರ್ ನೀವು ಯಾವುದೇ ವೆಹಿಕಲ್ ತಗೊಂಡ್ರು ಕೂಡ ಟ್ಯಾಂಪರ್ಡ್ ಇರಲ್ಲ. ಮೇನ್ಲಿ ಏನು ಅಂತಂದ್ರೆ ಆಕ್ಸಿಡೆಂಟ್ ಫ್ರೀ ವೆಹಿಕಲ್. ನೀವು ಶೋರೂಮಲ್ಲಿ ಚೆಕ್ ಮಾಡಿಸಿ, ಶೋರೂಮಲ್ಲಿ ಏನಾದ್ರು ಕಂಪ್ಲೇಂಟ್ಸ್ ಇದ್ರೆ ಗಾಡಿ ವಾಪಸ್ ಆಗ್ತೀವಿ ಸರ್. ನೆಕ್ಸ್ಟ್ ನಮ್ಮ ಮುಂದೆ ಇಲ್ಲೊಂದು ರಿಡ್ಜ್ ಇದೆ, ಮಾರುತಿ ಸುಜುಕಿ ರಿಡ್ಜ್ KR 01 ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ಇದು ಬಂದು 2010 11 ರಿಜಿಸ್ಟ್ರೇಷನ್. ಓಕೆ. ಸಿಂಗಲ್ ಓನರ್. ಓಕೆ. 86,000 ಕಿಲೋಮೀಟರ್ ಜೀನಿಯನ್ ನೋಡಿದೆ. ಇದು VDA ಆಪ್ಷನಲ್ ಅಂತ ಬರುತ್ತೆ. ಅಂದ್ರೆ ಇದು 9, 10, 11 ಒಂದು ಮಾಡಲ್ ಮಾತ್ರ ಬಿಟ್ಟಿದ್ದಾರೆ ವೆಹಿಕಲ್. ಓಕೆ. ಇದ್ರಲ್ಲಿ ನಿಮಗೆ ಟಚ್ ಸ್ಕ್ರೀನ್, ಕಂಪ್ನಿ ಸಿಸ್ಟಮ್ ಬರುತ್ತೆ, ರೇರ್ ವೈಫರ್ ಬರುತ್ತೆ. ಓಕೆ. ಗಾಡಿ ತುಂಬಾ ಅಂದ್ರೆ ತುಂಬಾ ನೀಟ್ ಇದೆ. ಸಿಂಗಲ್ ಓನರ್, ಡೀಸೆಲ್ VDA ವೇರಿಯಂಟ್. ಸರ್, ಡೀಸೆಲ್ ಗಾಡಿ ಆಗಿರೋದು 20 ರಿಂದ 25 ಆರಾಮ್ ಮೈಲೇಜ್. ಇಲ್ಲ ಸರ್, ಒಂದು 22 ಬರುತ್ತೆ ಸರ್. 25 ಬರಲ್ಲ ಸರ್, ಒಂದು 22 ಬರುತ್ತೆ. 20 ರಿಂದ 22 ನೋಡ್ತಾ ಇದ್ರಲ್ಲಿ ಒಂದು ಕ್ಲಾಸ್ ಗಾಡಿ ಅಂತಾನೆ ಹೇಳ್ಬೋದು. ಏನ್ ಪ್ರೈಸ್ ನ ಕೊಡ್ತಾರೆ? ನಿಮಗೆ 3,05,000 ಇಟ್ಕೊಂಡ್ ಬಂದ್ರೆ ಕೊಡ್ತೀನಿ ಸರ್. 3,05,000, ₹1 ಕಮ್ಮಿ ಆಗಲ್ಲ ಸರ್. 3,05,000. 2011 ಮಾಡಲು ಕ್ಲಾಸ್ ಕಂಡೀಷನ್ ಆಗಿದೆ ಅಂತಾನೆ ಹೇಳ್ಬೋದು ಗಾಡಿ. ನೋಡ್ತಾ ಇರ್ಬೋದು. ನೆಕ್ಸ್ಟ್ ಮತ್ತೊಂದು ಸಿಲ್ವರ್ ಕಲರ್ ರಿಡ್ಜ್ ಇದೆ. 2 ನಿಮ್ಗೆ
ಕಲರ್ ಎಲ್ಲ ಕೂಡ ಆಪ್ಷನ್ಸ್ ಎಲ್ಲ ಇದೆ ಸರ್. ಇದು ಪೆಟ್ರೋಲ್ ಡೀಸೆಲ್ ಸರ್? ಇದು ಬಂದು ಪೆಟ್ರೋಲ್ ವೇರಿಯಂಟ್ 2015 ಮಾಡಲ್. ಪೆಟ್ರೋಲ್ ಇದೆ, ಡೀಸೆಲ್ ಇದೆ, ಆಪ್ಷನಲ್ ನೀವು ಗಾಡಿನ ತಗೋಬಹುದು. ಯಾವ ಮಾಡಲ್ ಅಂದ್ರೆ ಸರ್? 2015 ಮಾಡಲ್. 2015 ಲೇಟೆಸ್ಟ್ ಮಾಡಲ್ ಆಗಿರುತ್ತೆ. ಓಕೆ. VXi ವೇರಿಯಂಟ್ 76,000 ಓಡಿದೆ. ಟಚ್ ಸ್ಕ್ರೀನ್ ಸಿಸ್ಟಮ್, ಪ್ಯೂರ್ ಲೆದರ್ ಸೀಟ್ ಕವರ್, ಫ್ರೆಶ್ ಟೈರ್ಸ್, ಇನ್ಸೂರೆನ್ಸ್ ಲ್ಯಾಪ್ಸ್ ಆಗಿದೆ. ಇನ್ಸೂರೆನ್ಸ್ ಕೂಡ ನಾನೇ ಮಾಡಿ ಕೊಡ್ತೀನಿ. ಇನ್ಸೂರೆನ್ಸ್ ನೀವೇ ಕಟ್ಕೊಡ್ತೀರಾ? ನಾನೇ ಕಟ್ಕೊಡ್ತೀನಿ. ಓಕೆ ಸರ್. ಏನ್ ಪ್ರೈಸ್ ನ ಕೋಟ್ ಮಾಡ್ತಾರೆ? ಇದು 3,85,000, 3,85,000 2015 ಮಾಡಲ್ ರೆಡ್ VXi ಪೆಟ್ರೋಲ್ ಗಾಡಿನ ಬಲಿ 3,85,000 ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ? 100%. ಸೊ ಇದಕ್ಕೆ ಲೋನ್ ಆಗುತ್ತಲ್ವಾ? 100% ಲೋನ್. ಎಷ್ಟು ಗಂಟೆ ಲೋನ್? 2.5 ಲಕ್ಷ. 2.5 ಲಕ್ಷ ಲೋನೇ ಮಾಡಿಸ್ಕೊಡ್ತೀರಾ? ನೋಡ್ತಾ ಇದ್ರಲ್ಲ ಗೈಸ್, 2015 ಮಾಡಲದು 2.5 ಲಕ್ಷ ಲೋನೇ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಾ ಇದ್ರೆ ಬರೀ 2 ನೀವು ಒಂದೂವರೆ ಲಕ್ಷ ದುಡ್ಡು ಇಟ್ಕೊ ಬಂದ್ರೆ ಆರಾಮಾಗಿ ಗಾಡಿನ ನೀವು ತಗೊಂಡು ಕಣ್ಣು ಮುಚ್ಕೊಂಡು ತಗೊಂಡು ಹೋಗ್ಬೋದು. ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ಇದು ಬಂದ್ಬಿಟ್ಟು 2009 ಮಾಡಲ್ಲು. ಓಕೆ. ಇದು ಬಂದ್ಬಿಟ್ಟು ಓನರ್ 3 ಆಗಿದೆ. 1,05,000 ಏನೋ ಕಿಲೋಮೀಟರ್ ಓಡಿದೆ ಸರ್. ಓಕೆ. ಇದು ಬಂದ್ಬಿಟ್ಟು ನಿಮ್ಗೆ 5 ಮ್ಯಾಗ್ವಿಲ್ ಇದೆ. ಓಕೆ. ನಿಮಗೆ FC ಇನ್ಶೂರೆನ್ಸ್ ಲ್ಯಾಪ್ಸ್ ಆಗಿದೆ ಸರ್. ಕಸ್ಟಮರ್ ಹೇಳ್ಬಿಟ್ಟು ಫ್ರೆಶ್ ಆಗಿ FC ಇನ್ಶೂರೆನ್ಸ್ ನಾನೇ ಮಾಡಿಸ್ಕೊಡ್ತೀನಿ. ಓಕೆ. ಇದು ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಬಂದು 1,50,000 ರೂಪಾಯಿ ಇದೆ. ಸೈಡ್ ನೆಗೋಷಿಯೇಟ್ ಮಾಡಿಸ್ಕೊಡ್ತೀನಿ ಸರ್. ನೋಡ್ತಾ ಇರ್ಬೋದು 1,50,000 ಕಸ್ಟಮರ್ ಪ್ರೈಸ್ ಕೋಟಿಂಗ್ ಮಾಡ್ತಾ ಇದ್ದಾರೆ ಅಂತ, ಇನ್ನೂ ಕೂಡ ಕಡಿಮೆ ಮಾಡಿಸ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. FC ಇನ್ಶೂರೆನ್ಸ್ ಕೂಡ ಕಸ್ಟಮರ್ ಕೈಲಿ ಕಟ್ಟಿಸ್ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಸರ್. ವೆಹಿಕಲ್ ಸಣ್ಣ ಪುಟ್ಟ ಸ್ಕ್ರಾಚ್ ಡೆಂಟ್ ಇದೆ, ಅದು ಬಿಟ್ಟರೆ ಇಂಜಿನ್ ವೈಸ್ ಎಲ್ಲ ನೋಡಿದ್ರೆ ತುಂಬ ಚೆನ್ನಾಗಿದೆ ಸರ್ ವೆಹಿಕಲ್. ನೋಡ್ತಾ ಇರ್ಬೋದು ಯಾರು ಸಿಟಿ ಲಿಮಿಟ್ಸ್ ಅಲ್ಲಿ ಯಾರು ಒಂದು ಲೋ ಬಜೆಟ್ ಅಲ್ಲಿ ಗಾಡಿ ನೋಡ್ತಿದ್ದಾರೆ, ಒಂದು ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. ಟೈರ್ ಕಂಡೀಷನ್ ಕೂಡ ತುಂಬ ಚೆನ್ನಾಗಿದೆ, 75 to 70% ಟೈರ್ ಕಂಡೀಷನ್ ಇದೆ. ನೆಕ್ಸ್ಟ್ ಗಾಡಿ ಸರ್? ಇದು ಬಂದ್ಬಿಟ್ಟು ಸ್ಯಾಂಟ್ರೋ ಇನ್ನೊಂದು. ಓಕೆ. ಮತ್ತೊಂದು Hyundai ಸ್ಯಾಂಟ್ರೋ ಇದೆ. 2007 ಮಾಡಲ್ ಎಕ್ಸ್ವೋ ಟಾಪ್ ಎಂಡ್ ವೇರಿಯಂಟ್. 4 ಪೋರ್ಟರ್ಸ್ ಬರುತ್ತೆ, ಪವರ್ ಸ್ಟೀರಿಂಗ್ ಬರುತ್ತೆ, ಬ್ಯಾಕ್ ವೈಫರ್ ಬರುತ್ತೆ. ಮ್ಯಾಗ್ವಿಲ್ ಕೂಡ ಎಕ್ಸ್ಟ್ರಾ ಕಸ್ಟಮರ್ ಹಾಕ್ಸಿದ್ದಾರೆ ಸರ್. ಟೈರ್ ಕಂಡೀಷನ್ ನೋಡಿದ್ರೆ ನಿಮ್ಗೆ ಇವಾಗ ಫ್ರೆಶ್ ಟೈರ್ ಮ್ಯಾಗ್ವಿಲ್ ಇವಾಗ ಹಾಕ್ಸಿರೋದು. ನೋಡ್ತಾ ಇರ್ಬೋದು ಟೈರ್ ಕೂಡ ಮ್ಯಾಗ್ವಿಲ್ ಕೂಡ ಫ್ರೆಶ್ ಆಗಿದೆ. ಟೈರ್ ಕಂಡೀಷನ್ ತುಂಬಾ 90 to 95% ಟೈರ್ ಕಂಡೀಷನ್ ಇದೆ. ಬಾಡಿ ಲೈನ್ ಕೂಡ ತುಂಬಾ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಇದು ಬಂದ್ಬಿಟ್ಟು K02 ರಿಜಿಸ್ಟ್ರೇಷನ್, ಬೆಂಗಳೂರು ರಿಜಿಸ್ಟ್ರೇಷನ್, FC ಇನ್ಶೂರೆನ್ಸ್ ಇದು ಕೂಡ ಫ್ರೆಶ್ ಆಗಿ ಮಾಡಿಸಿದ್ದಾರೆ. ಓಕೆ. ಇದು ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಬಂದು 1,60,000 ರೂಪಾಯಿ ಇದೆ. ಸ್ಲೈಟ್ಲಿ ನೆಗೋಷಿಯೇಟ್ ಮಾಡಿಸ್ಕೊಡ್ತೀನಿ ಸರ್. 1,60,000 ಪ್ರೈಸ್ ಕೋಟ್ ಮಾಡ್ತಾ ಇದ್ದಾರೆ. ಇನ್ನು ಸ್ಲೈಟ್ಲಿ ನೆಗೋಷಿಯೇಬಲ್ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ಎಷ್ಟನೇ ಓನರ್ ಗಾಡಿ ಅಂದ್ರೆ? ಇದು 3 ಓನರ್ ಆಗಿದೆ ಸರ್. 3 ಜನ ಓನರ್ ಆಗಿರ್ತಾರೆ ಗಾಡಿಗೆ. ಸ್ಯಾಂಟ್ರೋ ನೋಡ್ತೀರಾ, ಇಲ್ಲೊಂದು ಒಳ್ಳೆ ಸ್ಯಾಂಟ್ರೋ ಇದೆ ಅಂತ ಹೇಳ್ಬೋದು. 2 ಕಲೆಕ್ಷನ್ ಇದೆ ಅಲ್ಲ ಸರ್ ಸ್ಯಾಂಟ್ರೋ? ಸ್ಯಾಂಟ್ರೋದಲ್ಲಿ 2 ಇದೆ ಸರ್. ನೆಕ್ಸ್ಟ್ ಇಲ್ಲಿ ನಮ್ಮದು Hyundai ವರ್ನ ಇದೆ. 2009 ಮಾಡಲ್. ಇದು ವರ್ನ ಟ್ರಾನ್ಸ್ಫಾರ್ಮ್ ವೇರಿಯಂಟ್, ಪೆಟ್ರೋಲ್ ವೇರಿಯಂಟ್. 1,45,000 ಕಿಲೋಮೀಟರ್ ಓಡಿದೆ. 1,40,000 ರೂಪಾಯಿ ಪ್ರೈಸ್ ಹೇಳ್ತಾ ಇದ್ದಾರೆ. ಇದು ಕೂಡ ಫ್ರೆಶ್ ಆಗಿ FC ಇನ್ಶೂರೆನ್ಸ್ ನಾನೇ ಮಾಡಿಸ್ಕೊಡ್ತೀನಿ ಸರ್. ಓಕೆ. ಸೆಲ್ ನೆಗೋಷಿಯೇಟ್ ಮಾಡಿಸ್ಕೊಡ್ತೀನಿ. 1,40,000 ಪ್ರೈಸ್ ಕೋಟಿಂಗ್ ಮಾಡ್ತಾ ಇದ್ದಾರೆ. ಓಕೆ. 1,40,000 ಪ್ರೈಸ್ ಕೋಟ್ ಮಾಡ್ತಾ ಇದ್ದಾರೆ. ಯಾರೋ ಒಂದು ವರ್ನ ನೋಡ್ತೀರಾ, ಒಂದು ಕ್ಲಾಸ್ ಗಾಡಿ ಅಂತಾನೆ ಹೇಳ್ಬೋದು. ಎಷ್ಟನೇ ಮಾಡಲ್ ಅಂತ ಹೇಳಿದ್ರಿ ಸರ್? 2009 ಮಾಡಲ್ ಇದೆ. 2009 ಮಾಡಲ್. ಆಲ್ಮೋಸ್ಟ್ ಎಲ್ಲ ತರದ ಬೇಸಿಕ್ ಫೀಚರ್ಸ್ ಬರುತ್ತೆ. ABS, AC, ಪವರ್ ಸ್ಟೀರಿಂಗ್, ಪವರ್ ವಿಂಡೋ. ಇದರಲ್ಲಿ ಏರ್ ಬ್ಯಾಗ್ ಬರಲ್ಲ? ಏರ್ ಬ್ಯಾಗ್ ಆಪ್ಷನ್ಸ್ ಇರಲ್ಲ ಸರ್. ಏರ್ ಬ್ಯಾಗ್ ಆಪ್ಷನ್ ಇರಲ್ಲ. ನೆಕ್ಸ್ಟ್ ನಮ್ಮ ಮುಂದೆ ಒಂದು ಸ್ಲಾರೋ ಇದೆ, ಮಾರುತಿ ಸುಜುಕಿ K04 ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ಸ್? ಇದು ಬಂದು 21 ಮಾಡಲ್, ಸಿಂಗಲ್ ಓನರ್, 71,000 ಕಿಲೋಮೀಟರ್ ಡ್ರಿವನ್ ಆಗಿದೆ. ಆಟೋಮೆಟಿಕ್ ವೇರಿಯಂಟ್ ಇದು. ಆಟೋಮೆಟಿಕ್ ಗಾಡಿನ ಆಪ್ಷನ್ ಡ್ಯುಯಲ್ ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ. ಓಕೆ. 4 ಪವರ್ ಸ್ಟೀರಿಂಗ್ ಎಲ್ಲ ಬರುತ್ತೆ ಸರ್. ಏನ್ ಪ್ರೈಸ್ ಕೋಟ್ ಮಾಡ್ತೀರಾ? ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಬಂದು 5,25,000 ಇದೆ. ನೆಗೋಷಿಯೇಟ್ ಮಾಡಿಸ್ಕೊಡ್ತೀನಿ ಸರ್. ಸಿಂಗಲ್ ಓನರ್ ಗಾಡಿ? ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ, ಆಟೋಮೆಟಿಕ್. ಯಾರೋ ಒಂದು ಲೇಡಿ ಡ್ರೈವಿಂಗ್ ಏನಾರ ಗಾಡಿ ನೋಡ್ತೀರಾ, ಒನ್ ಆಫ್ ದ ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. ಸಿಟಿಯಲ್ಲೆಲ್ಲ ಓಡಿಸಾಡ್ಕೊಡಕ್ಕೆ ಸಿಂಗಲ್ ಓನರ್ ಗಾಡಿ ಆಗಿರುತ್ತೆ. ಲೇಟೆಸ್ಟ್ ಮಾಡಲ್ ಆಗಿರುತ್ತೆ. ಕಂಪ್ನಿ ಫಿಟೆಡ್ ಮ್ಯಾಗ್ವಿಲ್ ಕೂಡ ಇದೆ ಇದರಲ್ಲಿ. ನೋಡ್ತಾರೆ ಕ್ಯಾಪ್ ಅಲ್ವಾ ಅದು? ಹೌದು ಸರ್, ಮ್ಯಾಗ್ವಿಲ್ ಅಲ್ಲ ಸರ್, ಕಂಪ್ನಿ ಫಿಟೆಡ್ ಮ್ಯಾಗ್ವಿಲ್ ಕೂಡ ಇದೆ. ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಕೂಡ 90 to 90% ಟೈರ್ ಕಂಡೀಷನ್ ಇದೆ. ಬಾಡಿ ಲೈನ್ ಕೂಡ ತುಂಬ ನೀಟಾಗಿ ಮೇಂಟೈನ್ ಮಾಡಿ ಸಿಂಗಲ್ ಓನರ್ ಗಾಡಿ ಆಗಿರೋದ್ರಿಂದ. ನೆಕ್ಸ್ಟ್ ನಮ್ಮ ಮುಂದೆ ಇಲ್ಲೊಂದು ಓಮಿ ಇದೆ, K05 ರಿಜಿಸ್ಟರ್ಡ್ ವೆಹಿಕಲ್. ಇದ್ರ ಬಗ್ಗೆ ಡೀಟೇಲ್ಸ್ ಸರ್? ಇದು ಬಂದ್ಬಿಟ್ಟು 2003 ಮಾಡಲ್. ಇದು ಬಂದ್ಬಿಟ್ಟು ಓನರ್ 3 ಆಗಿದೆ. FC ಇನ್ಶೂರೆನ್ಸ್ ಅಲ್ಲಿ ಲ್ಯಾಪ್ಸ್ ಇದೆ. ಓಕೆ. ಕಸ್ಟಮರ್ ಎಕ್ಸ್ಪೆಕ್ಟೇಷನ್ 80,000 ಇದೆ. ನೆಗೋಷಿಯೇಟ್ ಮಾಡಿಸ್ಕೊಡ್ತೀನಿ ಸರ್. ಬರೀ 80,000ಗೆ ಒಂದು 2003 ಮಾಡಲ್ ಓಮಿನಿ ಇದೆ. ಸೊ FC ಇನ್ಶೂರೆನ್ಸ್ ಕಟ್ಕೊಡ್ತೀರಾ ಅಥವಾ ಬೈಯರ್ಸ್ ಆಗಿದೆ? ನೋಡೋಣ, ಕಸ್ಟಮರ್ ಹತ್ರ ಮಾತಾಡಿ ಮಾಡಿಸ್ತೀನಿ ಸರ್. ಓಕೆ. ನೋಡ್ತಾರೆ ಬರೀ 80,000ಗೆ ಇರೋದು ಒಂದು ಲೋ ಬಜೆಟ್ ಓಮಿನಿ ನೋಡ್ತೀರಾ. 2003 ಮಾಡಲ್ ಓಮಿನಿ ಇದೆ. ಬಾಡಿ ಲೈನಲ್ಲಿ ಎಲ್ಲೆಲ್ಲಿ ರಸ್ಟ್ ಕಂಡೀಷನ್ ಅಂತೂ ಇಲ್ಲ, ಸಣ್ಣ ಪುಟ್ಟ ಸ್ಕ್ರಾಚಸ್ಗಳಿದೆ. 2003 ಮಾಡಲ್ ಆಗಿರೋದ್ರಿಂದ ಟೈರ್ ಕಂಡೀಷನ್ ಕೂಡ ಪರವಾಗಿಲ್ಲ, ಒಂದು 60 to 65% ಟೈರ್ ಕಂಡೀಷನ್ ಇದೆ. ಯಾರೋ ಒಂದು ಲೋ ಬಜೆಟ್ ಓಮಿನಿ ನೋಡ್ತೀರಾ, ಒಂದು ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಇಲ್ಲೊಂದು SUV ಸೆಗ್ಮೆಂಟ್ ನ ಒಂದು ಕಾಂಪ್ಯಾಕ್ಟ್ SUV ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು, ಫೋರ್ಡ್ ಇಕೋ ಸ್ಪೋರ್ಟ್ಸ್. ಇದ್ರ ಬಗ್ಗೆ ಡೀಟೇಲ್ಸ್ ಹೇಳಿ ಸರ್. ಇದು ಬಂದು 2015 ಮಾಡಲ್, 2015. ಓಕೆ. ಸೆಕೆಂಡ್ ಓನರ್ ಆಗಿರುತ್ತೆ. ಓಕೆ. 4 ಟೈರ್ ಫ್ರೆಶ್ ಇದೆ. ಇದು ಬಂದು ಟೈಟಾನಿಯಂ ಟಾಪ್ ಎಂಡ್ ವೆಹಿಕಲ್. ಟೈಟಾನ್ ಬರುತ್ತೆ. ಇದು ಕೀ ಸ್ಟಾರ್ಟ್ ಬರುತ್ತೆ. ಟೈಟಾನಿಯಂ ಪ್ಲಸ್ ಅಲ್ಲಿ ನಿಮಗೆ ಪುಷ್ ಬಟನ್ ಬರುತ್ತೆ, ಇದು ಕೀ ಸ್ಟಾರ್ಟ್ ಬರುತ್ತೆ. ಅದ್ ಬಿಟ್ರೆ ಮಿಕ್ಕಿದೆಲ್ಲ ಫ್ಯೂಚರ್ ಸೇಮ್ ಇದೆ. ಟೈರ್ ಎಲ್ಲ ಫ್ರೆಶ್ ಇದೆ, ಫಸ್ಟ್ ಪಾರ್ಟಿ ಇನ್ಸೂರೆನ್ಸ್ ಇದೆ. ಈ ವೆಹಿಕಲ್ ನ 5,40,000 ಬಂದ್ರೆ ಕೊಡ್ತೀನಿ ಸರ್. 5,50,000 40,000 5,40,000. ಸರ್ ಇದು ಡೀಸೆಲ್ ಪೆಟ್ರೋಲ್ ಸರ್? ಡೀಸೆಲ್ ವೇರಿಯಂಟ್. ಇದು ನಿಮಗೆ ಎಕ್ಸಾಕ್ಟ್ ಒಂದು 23-24 ಮೈಲೇಜ್ ಬರುತ್ತೆ. ಒಳ್ಳೆ ಮೈಲೇಜ್ ಗಾಡಿ ಅಲ್ವಾ ಸರ್ ಇಕೋ ಸ್ಪೋರ್ಟ್ಸ್? ನೋಡ್ತಾ ಇದೀರಲ್ಲ ಗೈಸ್, ಈ 5,40,000 ಅಲ್ವಾ ಸರ್? 5,40,000. 5,40,000 ಪ್ರೈಸ್ ಕೊಟ್ ಮಾಡ್ತಾ ಇದ್ದಾರೆ. ಆಮೇಲೆ ಸ್ಪೆಷಲ್ ಫೀಚರ್ ಏನಂದ್ರೆ ಇದು K13 ಲೋಕಲ್ ರಿಜಿಸ್ಟರ್ಡ್ ವೆಹಿಕಲ್ ಇದಾಗಿರುತ್ತೆ. ವೈಟ್ ಕಲರ್, ಕ್ಲಾಸ್ ಕಂಡೀಷನ್ ಆಗಿದೆ. ಬಾಡಿ ಮೇಲೆ ಎಲ್ಲಿ ಡೆಂಟಲಿ ಸ್ಕ್ರಾಚಸ್ ಅಲ್ಲಿ ಏನಿಲ್ಲ.
ಮೈಗ್ರೇಟೆಡ್ ಗಾಡಿ ಆಗಿರುತ್ತೆ. ಸೊ ಮೈಗ್ರೇಟ್ ಇರೋದು ಮೈಗ್ರೇಟ್ ಅಂತ ಮೈಗ್ರೇಟ್. ಓಕೆ, ನೋಡ್ತಾ ಇಲ್ಲ ನಮ್ಮಲ್ಲಿ ಯಾವ್ದು ಮುಚ್ಚುಮರ ಏನಿಲ್ಲ ಸರ್. ಮೀಟರ್ ಇಂದ ಹಿಡಿದು ಗಾಡಿಯಿಂದ ಏನಿದೆ ಅದೇ ಹೇಳ್ತೀವಿ. ಬೇರೆ ತರ 25,000 ತಾ ಬನ್ನಿ ನಾವು ಕೊಟ್ಬಿಡ್ತೀವಿ, 30,000 ತಾ ಬನ್ನಿ ಬೆಂಗಳೂರಿಗೆ ಬನ್ನಿ ಕೊಟ್ಬಿಡ್ತೀವಿ, ಅಲ್ಲಿಲ್ಲ ಅದೆಲ್ಲ ಸುಳ್ಳಿಲ್ಲ ಸರ್. ಗಾಡಿ ಕಣ್ಮುಂದಿದೆ, ವಿಡಿಯೋನು ಕಣ್ಮುಂದಿದೆ, ನಾನು ಕಣ್ಮುಂದಿದ್ದೀನಿ. ನಾನು ಇಲ್ಲಿ ಏನ್ ವಿಡಿಯೋದಲ್ಲಿ ಹೇಳಿದ್ದೀನಿ ಪ್ರೈಸ್ ಅದೇ, ವೆಹಿಕಲ್ ಏನ್ ಕಂಡೀಷನ್ ಇರುತ್ತೆ 100% ಅದೇ ಇದೆ. ಅದಕ್ಕೆ ಆ ಜೆನ್ಯೂನಿಟಿ ಅಲ್ವಾ ಸರ್ ಕಸ್ಟಮರ್ಸ್ ಜಗದಾಂಬ ಕಾರ್ಸ್ ಅಂತ ಕೇಳೋದು. ನೋಡಿ ಇಂಟೀರಿಯರ್ ಕೂಡ ಒಳ್ಳೆ ಸೀಟಿಂಗ್ಸ್ ನ ಹಾಕ್ಸಿದ್ದಾರೆ ಗಾಡಿಗೆ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಇಲ್ಲಿ ನಮ್ಮೊಂದು ಇಂಟೀರಿಯರ್ ತೋರಿಸ್ಕೊಡ್ತಾ ಇದಾರೆ ಸರ್. ನೋಡಿ ಸರ್ ಎಲ್ಲ ಹೊಸ ಸೀಟ್ ಕವರ್ಸ್ ಇದೆ, ಇಂಟೀರಿಯರ್ಸ್ ನೋಡಿ ಕ್ಲಾಸ್ ಆಗಿ ಇದೆ ಅಂತಾನೆ ಹೇಳ್ಬೋದು. ಇಂಟೀರಿಯರ್ಸ್ ಒಂದು ಮಿಡಲ್ ಕ್ಲಾಸ್ ಲೋ ಪ್ರೀಮಿಯಂ ಅಂತಾನೆ ಹೇಳ್ಬೋದು, ಇದು ಆ ತರ ಇದೆ. ನೆಕ್ಸ್ಟ್ ನಮ್ಮ ಮುಂದೆ ಮತ್ತೊಂದು ಆಲ್ಟೋ ಇದೆ, ಇದ್ರ ಬಗ್ಗೆ ಡೀಟೇಲ್ಸ್ ಸರ್. ಇದು ಬಂದ್ಬಿಟ್ಟು 2005 ಮಾಡಲು ಆಲ್ಟೋ ಸ್ಟ್ಯಾಂಡರ್ಡ್. ಇದು ಕೂಡ ಓನರ್ 3 ಆಗಿದೆ. ಓಕೆ, ಸ್ಟ್ಯಾಂಡರ್ಡ್ ವೇರಿಯಂಟ್. ಇದು ಪವರ್ ಸ್ಟೇರಿಂಗ್ ಏನು ಬರಲ್ಲ ಸರ್, ನಾರ್ಮಲ್ ಸ್ಟೇರಿಂಗ್ ಬರುತ್ತೆ. ಓಕೆ, ಇದು ಬರುತ್ತೆ ನಿಮಗೆ. AC ಬರುತ್ತಲ್ಲ ಸರ್? AC ಬರುತ್ತೆ ಸರ್, AC ಪವರ್ ಸ್ಟೇರಿಂಗ್ ಬರಲ್ಲ. ಓಕೆ, ಇದು ಬಂದ್ಬಿಟ್ಟು ನಿಮಗೆ 2005 ಮಾಡಲು ಓನರ್ 3 ಆಗಿದೆ. ಇದು FCA ಇನ್ಶೂರೆನ್ಸ್ ಕೂಡ ರನ್ನಿಂಗ್ ಇದೆ ಸರ್. ಓಕೆ, ಇದು ಕಸ್ಟಮರ್ ಎಕ್ಸ್ಪೆಕ್ಟೇಷನ್ ಬಂದು ನಿಮಗೆ 1 lakh ಇದೆ. ಸ್ಟೇಟ್ ನೆಗೋಷಿಯೇಟ್ ಮಾಡಿಸ್ಕೊಡ್ತೀನಿ ಸರ್. 1 ಲಕ್ಷಕ್ಕೆ ನೀವು ಒಂದು ಆಲ್ಟೋನ ಒಂದು ಲೋ ಬಜೆಟ್ ಇನಿಷಿಯಲ್ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಯಾರು ಗಾಡಿನ ಕಲಿಬೇಕು ಅಂತ ಹೇಳಿದ್ರೆ ಆಲ್ಟೋ ಒಂದು ಬೆಸ್ಟ್ ಗಾಡಿ ಅಂತಾನೆ ಹೇಳ್ಬೋದು. ಸರ್ 1 ಲಕ್ಷ ಪ್ರೈಸ್ ಕೊಟ್ ಮಾಡ್ತಾರೆ, ಇನ್ನೂ ಕೂಡ ನೆಗೋಷಿಯೇಟ್ ಮಾಡ್ಕೊಡ್ತೀನಿ ಅಂತ ಸರ್ ಹೇಳ್ತಿದ್ದಾರೆ. ನೆಕ್ಸ್ಟ್ ಗಾಡಿ ಸರ್.